ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಸೊ ಇವತ್ತು ನಾನು ಮ್ಯಾರೇಜ್ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಸ್ಟೋರಿ ಜೊತೆಗೆ ಬಂದಿದ್ದೀನಿ. ತುಂಬ ಜನಕ್ಕೆ ಇದು ಇನ್ಸ್ಪೈರ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಇದನ್ನು ಒಂದು ಮೋಟಿವೇಶನ್ ಆಗಿ ತೊಗೊಳ್ಳಿ. ಎಲ್ಲರ ಲೈಫು ತುಂಬ ಡಿಫ್ರೆಂಟ್, ಎಲ್ರಿಗೂ ಕನ್ವೆ ಆಗುತ್ತೆ ಅಂತ ಅಲ್ಲ, ಬಟ್ ಇದರಿಂದ ನೀವು ನಂಬಿಕೆನ ಬೆಳೆಸ್ಕೋಬಹುದು. ಓಕೆನಾ? ನಿಮ್ಮ ಕೆಲಸನ ನೀವು ಮಾಡಿ ಫಲ ಯೂನಿವರ್ಸ್ಗೆ ಬಿಡಿ ಅನ್ನೋದು ಮೇನ್ ಇಂಟೆನ್ಷನ್, ಈ ವಿಡಿಯೋದ ಮೇನ್ ಇಂಟೆನ್ಷನ್. ಸೊ ಇವತ್ತು ನನ್ನ ಕ್ಲೈಂಟಿಗೆ ನಾನೇ ಕೇಳಿದೆ, ಅವ್ರು ಜಸ್ಟ್ ಲೈಕ್ ಈ ಥರ ಫಿಕ್ಸ್ ಆಯಿತು, ಥ್ಯಾಂಕ್ ಯು ಅಂತ ನನಗೆ ಗ್ರ್ಯಾಟಿಟ್ಯೂಡ್ ತೋರಿಸಿದ್ರು. ಬಟ್ ನಾನು ಇನ್ ಡೀಟೇಲಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳಿದೆ. ಇನ್ನೂ ಒಬ್ರಿಗೆ ಕೇಳಿದ್ದೀನಿ, ಅವ್ರಿನ್ನೂ ಕಳಿಸಿಲ್ಲ. ಅದನ್ನು ಕಳಿಸಿದ್ರೆ ನಾನು ಸೆಕೆಂಡ್ ಪಾರ್ಟ್ ಮಾಡ್ತೀನಿ. ಸೊ ಇವರು ಪಾಪ ಕೇಳಿದ ತಕ್ಷಣ ಕಳಿಸ್ಕೊಟ್ಟಿದ್ದಾರೆ ನನಗೆ. ಸೊ ಐ ಆಮ್ ಹೈಡಿಂಗ್ ಅವರ್ ನೇಮ್ ವಿತ್ 4 ಪೋರ್ಟಲ್. ಸೊ ಯಾರಾದರೂ 4th ಪೋರ್ಟಲ್ನ ಮಿಸ್ ಮಾಡಿದರೆ ದಯವಿಟ್ಟು 13th ಮತ್ತು 22nd ಮಾಡ್ಬೋದು ಅಂತ ಹೇಳಿದ್ದೀನಿ. ವಿಡಿಯೋ ಎಂಡಲ್ಲಿ ಪೋರ್ಟಲ್ ಅನ್ನೋ ಪ್ಲೇ ಲಿಸ್ಟನ್ನು ಹಾಕ್ತೀನಿ, ಹೋಗಿ ನೋಡ್ಕೊಳ್ಳಿ. ಓಕೆ, ಸೊ ಎಸ್, ಇವರು ಹೇಳ್ತಾ ಇದ್ದಾರೆ, ನಿಮ್ಮ ಹತ್ರ ಕಪಲ್ ಕ್ಯಾಂಡಲ್ ರಿಚುವಲ್ ಮಾಡಿಸಿದ್ದೆ ಮ್ಯಾಮ್, ಅದು ಕೂಡ ಹೆಲ್ಪ್ ಆಯಿತು. ನಮ್ಮ ಮನೆಯವರು ಮಾತ್ರ ನನ್ನ ಹುಡುಗ ಕೂಡ ನನ್ನ ಮದುವೆ ಆಗೋದೇ ಇಲ್ಲ ಅಂತಿದ್ರು. ಬ್ಲಾಕ್ ಮಾಡಿ 6 years ಆಗಿತ್ತು, 11 years ಲವ್ ನಮ್ಮದು. ಆದರೆ ಇವಾಗ ಅನ್ಬ್ಲಾಕ್ ಮಾಡಿದ್ದಾರೆ. 222 ಪೋರ್ಟಲ್ನಲ್ಲಿ ಮಾರ್ಚ್ ತಿಂಗಳಲ್ಲಿ ನನ್ನ ಹುಡುಗನ ಜೊತೆ ನನ್ನ ಎಂಗೇಜ್ಮೆಂಟ್ ಫಿಕ್ಸ್ ಆಗಬೇಕು ಅಂತ ಒಂದು ಬುಕ್ನಲ್ಲಿ ಬರೆದಿದ್ದೆ. ಅದು 100% ರಿಸಲ್ಟ್ ಸಿಕ್ತು. ನಂಬಿಕೆ ಇಟ್ಟು ಮಾಡಿದರೆ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಮ್ಯಾಮ್ ಇದು. ನಾನು ನೀವು ಹೇಳಿದ ಪ್ರತಿ ಪೋರ್ಟಲ್ನಲ್ಲಿ ಇದನ್ನು ಬರಿತಾ ಇದ್ದೆ. ಸೇಂಟ್ ಎಕ್ಸ್ಪೆಡೈಟ್ ಪ್ರೇಯರ್ ಮಾಡಿದ್ದೆ. ನನಗೆ ಸಾಧ್ಯ ಆದಷ್ಟು ಮೊಬೈಲ್ನಲ್ಲೇ ಫೋಟೋಗಳನ್ನು ಡೌನ್ಲೋಡ್ ಮಾಡಿ 5 ರೆಡ್ ಫ್ಲವರ್ಸ್ ಕೇಕ್ ಮತ್ತು ರೆಡ್ ಫ್ಲವರ್ಸ್ ಇಟ್ಟೆ ಮ್ಯಾಮ್. ಈ ಮದುವೆ ಆಗೋದೇ ಇಲ್ಲ ನನ್ನ ಹುಡುಗ ಮತ್ತು ನನ್ನ ಜೊತೆ ರಿಯೂನಿಯನ್ ಆಗೋಲ್ಲ ಅನ್ನೋ ಸಂದರ್ಭ ಇತ್ತು. ಬಟ್ ನಿಮ್ಮಿಂದ ಮಿರಾಕಲ್ ಆಯಿತು. ಮೊದಲು ನಿಮಗೆ ಥ್ಯಾಂಕ್ಸ್, ತುಂಬ ಧನ್ಯವಾದಗಳು ಮ್ಯಾಮ್. ನಿಮ್ಮ ಮನೆಯವರು ದೇವರು ಎಲ್ಲ ಖುಷಿಯಾಗಿಟ್ಟಿರಲಿ, ಹೀಗೆ ಇನ್ನೂ ದೊಡ್ಡ ಸಾಧನೆ ಮಾಡೋ ಹಾಗೆ ಆಗಲಿ ಅಂತ ವಿಶಸ್ ಮತ್ತು ತಿಳಿಸ್ತಾ ಇದ್ದಾರೆ. ಐ ಆಮ್ ಸೋ ಗ್ರೇಟ್ಫುಲ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಹರ್. ಸೊ ಅವರ ಸಕ್ಸಸ್ ಸ್ಟೋರಿ ಇದು. ಇವ್ರದ್ದು ಇನ್ನೊಂದು ನಾನು ಹೇಳ್ತೀನಿ, ಇವ್ರು ಆ್ಯಕ್ಚುಲಿ ಮಿಸ್ ಮಾಡಿದ್ದಾರೆ, ನಾನು ಮೆನ್ಷನ್ ಮಾಡ್ತೀನಿ. ಇವರು ಪ್ರಶ್ನಾಶಾಸ್ತ್ರ ಕೇಳಿದರು, ಅದರಲ್ಲಿ ಸ್ವಲ್ಪ ಕಷ್ಟ ಇದೆ ಅಂತ ಬಂದಿತ್ತು. ಸೊ ಕಷ್ಟ ಇದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಆಸ್ಟ್ರಾಲಜಿ ಆಗಲಿ, ಟ್ಯಾರೋ ರೀಡಿಂಗ್ ಆಗಲಿ, ಯಾವುದರಲ್ಲೇ ಆಗಲಿ ನಿಮಗೆ ಅದು ಗೈಡೆನ್ಸ್, ಇಟ್ಸ್ ಎ ಡಿವಿನೇಷನ್ ಟೂಲ್. ಓಕೆ, ಅದು ನಿಮ್ಮನ್ನು ಗೈಡ್ ಮಾಡುತ್ತೆ. ಮುಂದೆ ಕಷ್ಟ ಇದೆ, ಏನು ಮಾಡಬೇಕು, ಪರಿಹಾರ ಮಾಡ್ಕೋಬೇಕು. ಈಗ ನಾನು ಆಲ್ರೆಡಿ ತುಂಬ ವೀಡಿಯೋಸ್ ನಾನು ಫಾಲೋ ಮಾಡ್ತಾಯಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಮತ್ತೆ ರಿಪೀಟ್ ಮಾಡಿ ಹೇಳ್ತೀನಿ ಕೇಳಿ. ಈಗ ನಿಮಗೆ ಸೈನ್ ಬೋರ್ಡ್ಸ್ ಅಂತ ಏನಿರುತ್ತೆ ಅಲ್ವಾ, ರೋಡಲ್ಲಿ ನೀವು ಹೋಗ್ತಾ ಇರ್ತೀರಾ, ಅಲ್ಲಿ ನೆಕ್ಸ್ಟ್ ಹಂಪ್ಸ್ ಬರುತ್ತೆ, ಸ್ಲೋ ಆಗಿ ಹೋಗಿ ಅಂತ ಒಂದು ಸೈನ್ ಬೋರ್ಡ್ ಹಾಕಿರ್ತಾರೆ, ರೈಟ್? ಆ ಸೈನ್ ಬೋರ್ಡ್ ನಿಮ್ಮ ಹತ್ರ ಇಲ್ಲ, ಆ ರೋಡಲ್ಲಿ ಸೈನ್ ಬೋರ್ಡ್ ಇಲ್ಲ ಅಂದರೆ ನೀವು ಸ್ಪೀಡಾಗಿ ಹೋಗ್ತಿರ್ತೀರಾ ಅಂದ್ಕೊಳ್ಳಿ, ಇದಕ್ಕಿದ್ದಂಗೆ ಹಂಪ್ಸ್ ಬರುತ್ತೆ, ಏನಾಗುತ್ತೆ, ಸ್ಕಿಡ್ಡಾಗಿ ನೀವು ಬಿದ್ದೋಗ್ತೀರಾ. ಅದೇ ಸೈನ್ ಬೋರ್ಡ್ ನೋಡಿದ್ರೆ ನೀವೇನು ಮಾಡ್ತೀರಾ, ಗಾಡಿನ ಸ್ಲೋ ಮಾಡ್ತೀರಾ, ನಿಧಾನಕ್ಕೆ ಹೋಗ್ತೀರಾ. ಹಂಪ್ಸನ್ನು ಕಷ್ಟ ಆಗುತ್ತೆ, ಹಂಪ್ಸ್ ದಾಟೋದು ಎತ್ತಾಗುತ್ತೆ, ಅಥವಾ ಅಲ್ಲಿ ತುಂಬ ಗುಂಡಿಗಳಿದ್ದರೆ ನಿಮಗೆ ತುಂಬ ಕಷ್ಟ ಆಗ್ಬೋದು ಗಾಡಿ ಓಡಿಸೋಕ್ಕೆ, ಬಟ್ ಯು ವಿಲ್ ಸರ್ವೈವ್, ರೈಟ್? ಹಾಗೆಯೇ ಇದು ಕೂಡ ಟ್ಯಾರೋ ಆಗಲಿ, ಪ್ರಶ್ನಾಶಾಸ್ತ್ರ ಆಗಲಿ, ಆಸ್ಟ್ರಾಲಜಿಕಲಿ ನೀವು ಒಂದು ಹುಡುಗಿದು ಚೆಕ್ ಮಾಡಿಸ್ತೀರಾ, ಪೆಂಡುಲಮ್ ರೀಡಿಂಗ್ ಮಾಡಿಸ್ತೀರಾ, ವಾಟ್ ಎವರ್, ದೇರ್ ಆರ್ ಮೆನಿ ಕೈಂಡ್ ಆಫ್ ಟೂಲ್ಸ್ ನಿಮಗೆ ಗೈಡೆನ್ಸ್ ಕೊಡೋದಕ್ಕೆ. ಸೊ ಆ ಗೈಡೆನ್ಸನ್ನು ತೊಗೊಂಡು ನೀವು ರೆಮಿಡೀಸ್ನ ಮಾಡ್ಕೋಬೇಕು. ನೋಡಿ, ಅವರು ಬಿಟ್ಟೇ ಇಲ್ಲ ಎಲ್ಲೂ, ಅವರು ಪೋರ್ಟಲ್ಸ್ ಮಾಡ್ಕೊಂಡು, ಅವ್ರು ಜಸ್ಟ್ ನನ್ನ ಹತ್ರ ಬರೀ ಕಪಲ್ ಕ್ಯಾಂಡಲ್ ಮಾಡಿಸಿ ಅವ್ರು ಸುಮ್ಮನಾಗಿಲ್ಲ. ನಾನು ಇವರಿಗೆ ಸೇಂಟ್ ಎಕ್ಸ್ಪೆಡೈಟ್ ರಿಚುವಲ್ ನಾನು ಮಾಡಿಕೊಟ್ಟಿಲ್ಲ ಇವರಿಗೆ, ಇವರಾಗಿಯೇ ಸೇಂಟ್ ಎಕ್ಸ್ಪೆಡೈಟನ್ನು ಫಾಲೋ ಮಾಡಿದ್ದಾರೆ. ಓಕೆನಾ? ಸೊ ಶಿ ಹ್ಯಾಸ್ ಡನ್ ಅ ಹಾರ್ಡ್ ವರ್ಕ್. ಅಲ್ಲಿ ನೀವು ನೋಡಬಹುದು, ಅವ್ರು ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಾನು ತೋರಿಸಿದ ಪೋರ್ಟಲ್ನೆಲ್ಲ ಮಾಡಿದ್ದಾರೆ, ನಾನು ಹೇಳಿದ ರೆಮಿಡೀಸ್ಗಳನ್ನು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಸೇಂಟ್ ಎಕ್ಸ್ಪೆಡೈಟಿಗೆ ಪ್ರೇಯರ್ ಮಾಡ್ಕೊಂಡು ಶಿ ಹ್ಯಾಸ್ ಫಾಲೋಡ್ ಆಲ್ ಎವ್ರಿಥಿಂಗ್. ಆ್ಯಂಡ್ ಅವ್ರಿಗೆ ಸಡನ್ನಾಗಂತೂ ಸಿಕ್ಕಿಲ್ಲ. ಇವ್ರು ನನಗೆ ಪರಿಚಯ ಆಗಿ 1 ವರ್ಷ ಆಯಿತು. ನನ್ನ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದಾಗ ಮೇ ಬಿ ಲೈಕ್ ಮಾರ್ಚ್ ಆರ್ ಫೆಬ್ರವರಿ ತಿಂಗಳಲ್ಲಿ ಐ ಮೆಟ್ ಹರ್. ಓಕೆನಾ? ಸೊ ಆಲ್ಮೋಸ್ಟ್ 1 year ಅಂತಲೇ ಅಂದ್ಕೊಳ್ಳಿ, ಎಕ್ಸಾಕ್ಟ್ಲಿ 1 year ಅಲ್ಲ, ಆಲ್ಮೋಸ್ಟ್ ಟೈಮ್ ಆಗಿದೆ, ಒಂದು 6, 7, 8 ತಿಂಗಳ ಮೇಲೆ. ಬಟ್ ಎಷ್ಟೋ ಜನ ನಾನು ನೋಡ್ತೀನಿ, ಸಾರಿ, ಡೋಂಟ್ ಮೈಂಡ್, ನಿಮ್ಮ ಬಗ್ಗೆ ಹೇಳ್ತಿದ್ದೀನಿ ಅಂತ ಆ ಥರ ತಪ್ಪು ತಿಳ್ಕೊಬೇಡಿ. ಜಸ್ಟ್ ಒಂದು 20 days ಕೂಡ ಆಗಿರೋದಿಲ್ಲ, ಅದಾಗಿಲ್ಲ, ಇದಾಗಿಲ್ಲ, ಇನ್ನೂ ಸ್ಟ್ರಾಂಗ್ ರೆಮಿಡೀಸ್ ಕೊಡಿ.
ಇನ್ನು ನನಗೆ ಹಂಗೆ ಕೊಡಿ ಹಿಂಗೆ ಕೊಡಿ. ಇಲ್ಲಿ ಯಾವುದೂ ನಿಮ್ಮ ಮನಸ್ಸಿಗಿನ ಸ್ಟ್ರಾಂಗ್ ಇನ್ನೊಂದು ಇಲ್ಲ. ನಾನು ಅದನ್ನೇ ಹೇಳೋದು ನಿಮಗೆ. ನಿಮ್ಮ ಮನಸ್ಸು ಸ್ಟ್ರಾಂಗ್ ಆಗಿದ್ದರೆ ನಿಮಗೆ ಯಾವುದೂ ಬೇಡ. ಓಕೆ, ಸೊ ಯಾವುದನ್ನು ನಾನು ಕೊಟ್ಟಿರ್ತೀನಿ, ನಾನು ಏನೇ ಕೊಟ್ಟಿದ್ರು ನಾನು ಎಲ್ಲರ ಹತ್ರನೂ ಈಕ್ವಲ್ ಅಮೌಂಟೇ ತೊಗೊಳ್ಳೋದು, ಈಕ್ವಲ್ ಆಗೇ ನಾನು ರೆಮಿಡೀಸನ್ನು ಕೊಡೋದು. ಯಾರಿಗೋ ಒಬ್ಬರಿಗೆ ಏನು ಡಿಫ್ರೆನ್ಸ್ ಬೀಳಬಹುದು ಗೊತ್ತಾ ನಿಮಗೆ ಕೊಡೋ ರೆಮಿಡೀಸಲ್ಲಿ? ನಿಮ್ಮ ಪ್ರಶ್ನೆಗೆ ನೀವು ಏನು ಪ್ರಶ್ನೆ ಕೇಳಿರ್ತೀರಲ್ವ, ಅಲ್ಲಿ ಗ್ರಹಗತಿಗಳನ್ನು ನೋಡಿ ಸ್ವಲ್ಪ ಚೇಂಜ್ ಇರ್ಬೋದು ನಿಮ್ಮ ರೆಮಿಡೀಸಲ್ಲಿ. ಬಟ್ ಎಷ್ಟೋ ಮಂತ್ರಗಳು ಎಲ್ಲದನ್ನು ನಾನು ಯೂಟ್ಯೂಬ್ ಲಿಂಕ್ಸನ್ನು ಶೇರ್ ಮಾಡ್ತೀನಿ, ಪ್ರತಿಯೊಂದನ್ನು ಕೊಟ್ಟಿರ್ತೀನಿ. ಬಟ್ ಮಾಡೋದು ನಿಮಗೆ ಬಿಟ್ಟಿದ್ದು. ಓಕೆನಾ? ಯು ಗೈಸ್ ಹ್ಯಾವ್ ಟು ವರ್ಕ್ ಆನ್ ಇಟ್. ನಾನು ನಿಮ್ಮನ್ನು ಬಂದುಬಿಟ್ಟು ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳೋಕ್ಕಾಗಲ್ಲ. ನೀವು ಕೊಡೋ ದುಡ್ಡಿಗೆ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಸಹಾಯ ಮಾಡ್ತೀನಿ. ಬಟ್ ಅದನ್ನು ನೆಕ್ಸ್ಟ್ ಸ್ಟೆಪ್ ಫಾರ್ವರ್ಡ್ ಮಾಡೋದು ನಿಮ್ಮ ಕೈಯಲ್ಲಿರುತ್ತೆ. ಓಕೆ, ಸೊ ಎಸ್, ಇದು ಅವರ ಸಕ್ಸಸ್ ಸ್ಟೋರಿ. ಇದನ್ನು ಶೇರ್ ಮಾಡೋಕ್ಕೆ ಮೇನ್ ರೀಸನ್, ಎಲ್ಲೂ ಸ್ಟಾಪ್ ಮಾಡಬೇಡಿ. ಬಿಕಾಸ್ ನನಗೆ 90% ಸಕ್ಸಸ್ ಸ್ಟೋರಿಗಳೇ ಬಂದಿರೋದು. ಫ್ರ್ಯಾಂಕಾಗಿ ಹೇಳ್ತೀನಿ, ನನ್ನ ಆಲ್ಮೋಸ್ಟ್ ವ್ಯೂವರ್ಸ್ ಏನಿದ್ದಾರೆ, ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ, ಕ್ಲೈಂಟ್ಸ್ ಏನಿದ್ದಾರೆ, 90%, 100%ಅಲ್ಲಿ 90% ಸಕ್ಸಸ್ ಸ್ಟೋರೀಸ್ನ ಶೇರ್ ಮಾಡ್ತಾರೆ. 10% ಇನ್ನೂ ಆಗಿಲ್ಲ ಅವರಿಗೆ. ಆಗುತ್ತೆ, ನನಗೆ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ ಆಗುತ್ತೆ ಅಂತ. ಇಲ್ಲ, ಅವ್ರಿಗಿನ್ನ ಬೆಟರ್ ಲೈಫ್ ಅಂತೂ 100% ಸಿಗುತ್ತೆ. ಓಕೆ, ಎರಡರಲ್ಲಿ ಒಂದಂತೂ ಡೆಫಿನೆಟ್ಲಿ ಆಗುತ್ತೆ. ಅವರು ಇನ್ನು ಲೈಫಲ್ಲಿ ಕೆಳಗೆ ಬರೋ ಮಾತಂತೂ ಇಲ್ಲ. ಲೈಫಲ್ಲಿ ಅವರಿಗೆ ಮತ್ತೆ ನೋವು ದುಃಖ ಎಲ್ಲ ಇಲ್ಲ. ಅವರು ಅಂಟಿಲ್ ಅನ್ಲೆಸ್ ಅವರು ಅದನ್ನು ಡಿಸೈಡ್ ಮಾಡಬೇಕು. ಓಕೆ, ನಾನು ಇದನ್ನು ಮೂವ್ ಆನ್ ಆಗಬೇಕು, ಇಷ್ಟು ವರ್ಕ್ ಮಾಡ್ತಿದ್ದೀನಿ, ಯೂನಿವರ್ಸ್ ನನಗೆ ಕೊಡ್ತಾ ಇಲ್ಲ ಇವ್ರನ್ನ, ಈ ಹುಡುಗನ ನನಗೆ ಕೊಡ್ತಾ ಇಲ್ಲ. ಓಕೆ, ಯೂನಿವರ್ಸ್ ಹ್ಯಾಸ್ ಅ ಬೆಟರ್ ಪ್ಲ್ಯಾನ್ಸ್ ಫಾರ್ ಮೀ. ಈ ಹುಡುಗ ನನಗೆ ಸರಿ ಅಲ್ಲ, ಈ ಹುಡುಗಿ ನನಗೆ ಸರಿ ಅಲ್ಲ, ನನಗೆ ಇನ್ನೂ ಒಳ್ಳೆಯ ಒಂದು ಪ್ರಪೋಸಲ್ ಬರೋದಿದೆ, ನನಗೆ ಒಳ್ಳೆ ಲೈಫ್ ಇದೆ, ನಾನು ತುಂಬ ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ, ಇವ್ರ ಜೊತೆ ನನ್ನ ಋಣ ಮುಗ್ದೋಗಿದೆ. ಇದನ್ನು ನೀವು ಯಾವಾಗ ಅರ್ಥ ಮಾಡ್ಕೋಬೇಕು? ಪ್ರಯತ್ನ ಪಟ್ಟು 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 ಸಾಧ್ಯನೇ ಆಗ್ತಿಲ್ಲ ಅಂದಾಗ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲ, ನನಗೆ ಹುಡುಗ ಹೆಂಗಾದರೂ ಇರಲಿ ನಾನು ಮಾಡ್ಕೋತೀನಿ ಆಗ್ತೀನಿ ಅಂದರೆ ಯು ಕ್ಯಾನ್ ಗೋ ಹೆಡ್. ಆವಾಗ ನಿಮಗೆ ನೋವು ಅನುಭವಿಸಿದಾಗ ನಿಮಗೆ ಗೊತ್ತಾಗುತ್ತೆ, ಅವತ್ತೆಲ್ಲ ನನಗೆ ಇಷ್ಟು ಕಷ್ಟ ಆಗಿದ್ದು ಇವ್ರನ್ನ ಬಿಟ್ಬಿಡ್ಬೇಕಿತ್ತು ಅಂತ. ನಾನು ನಿಮಗೆ ಇವಾಗ ಹೇಳ್ತಾ ಇರೋದು ತುಂಬ ನೆಗೆಟಿವಾಗೂ ಅನ್ನಿಸ್ಬೋದು, ಇವರೇನು ಲವ್ ಬಗ್ಗೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತ. ಬಿಕಾಸ್ ಫ್ಯೂ ಪೀಪಲ್ ಆರ್ ದೇರ್, ಟ್ರೂ ಆಗಿ ಲವ್ ಮಾಡಿದ್ದಿದ್ರೆ ಗೊತ್ತಾಗಿರೋದು. ಈ ರೀತಿಯೆಲ್ಲ ಅನ್ಕೋತಾರೆ, ಅದು ನನಗೂ ಗೊತ್ತು. ಬಟ್ ನಾನು ಹೇಳ್ತಾ ಇರೋದನ್ನು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ನೋಡಿ, ಅವತ್ತು ನಿಮಗೇ ಅರ್ಥ ಆಗುತ್ತೆ ನಾನು ಏನು ಹೇಳಿದೆ ಅಂತ. ಬಿಕಾಸ್ ಲೈಫು ತುಂಬ ಚಿಕ್ಕದು, ನಮಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ, ನಾಳೆ ನನಗೆ ಏನಾಗುತ್ತೆ, ಇನ್ನೊಬ್ರಿಗೆ ಏನಾಗುತ್ತೆ, ಯು ನೆವರ್ ನೋ. ಓಕೆನಾ? ನಾವು ಇದನ್ನೆಲ್ಲ ಕಲ್ತಿದ್ದೀವಿ ನಿಜ. ದಟ್ ಡಸಂಟ್ ಮೀನ್ ನಾವು ಇನ್ನೊಂದೇನೋ ನೇಚರಿಗೆ ಅಗೇನ್ಸ್ಟಾಗಿ ನಾವು ಯಾವತ್ತೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ನೇಚರಿನ ಪ್ಲ್ಯಾನ್ಸ್ ನಮ್ಮ ಮೇಲೆ ಏನಿರುತ್ತೆ ಅದು ನಡೆಯುತ್ತೆ ನಮ್ಮ ಜೀವನದಲ್ಲಿ. ಸೊ ಹಾಗಾಗಿ ನಿಮಗೆ ಇರೋದು ಶಾರ್ಟ್ ಲೈಫ್. ಮೇಕ್ ಶ್ಯೋರ್ ನೀವು ಫಸ್ಟ್ ಥಿಂಗ್ ಇಂಡಿಪೆಂಡೆಂಟಾಗಿ ಇರೋಕ್ಕೆ ಟ್ರೈ ಮಾಡಿ. ಯಾರ ಮೇಲೂ ಡಿಪೆಂಡೆಂಟ್ ಆಗಬೇಡಿ. ನಿಮ್ಮ ಮನಸ್ಸಿಗೆ ಏನಿಷ್ಟ ಬರುತ್ತೆ ಅದನ್ನು ಮಾಡಿ. ಯಾವಾಗಲೂ ರಿಸ್ಟ್ರಿಕ್ಟೆಡ್ ಲೈಫಾಗಿ ಇರಬೇಡಿ. ಐ ನೋ ಕೆಲವ್ರ ಸಿಚುವೇಶನ್ ಆಗಿರುತ್ತೆ, ಬಟ್ ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಓವರ್ಕಮ್ ಮಾಡಿ. ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಮೇಕ್ ಶ್ಯೂರ್ ಮಾಡ್ಕೊಳ್ಳಿ. ನನಗಿದಕ್ಕೆ ಸರಿನಾ, ನಾನು ಹ್ಯಾಪಿಯಾಗಿದ್ದೀನಾ ಈ ಜಾಗದಲ್ಲಿ, ಇಲ್ವಾ, ಹೇಗೆ ಸರಿ ಮಾಡ್ಕೋಬೇಕು, ಸರಿ ಮಾಡೋಕ್ಕೆ ಪ್ರಯತ್ನ ಪಡಿ. ಸಾಧ್ಯ ಆಗಲಿಲ್ವಾ, ಬಿಟ್ಟು ಹಾಕಿ. ಓಕೆ, ಸೊ ಈಗ ನಾನು ರೀಸೆಂಟಾಗಿ ಒಂದು ವಿಡಿಯೋನ ನೋಡಿದೆ. ಅದರಲ್ಲಿ ಜಾಪನೀಸ್ ಟೆಕ್ನಿಕ್ ಪ್ರಕಾರ ಒಂದು ಗ್ಲಾಸ್ ಏನಾದರೂ ಹೊಡೆದೋಯ್ತು ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರಂತೆ, ಆ ಹೊಡೆದೋಗಿರೋ ಗ್ಲಾಸನ್ನು ಬ್ರೇಕ್ ಆಗಿರುತ್ತೆ ನೋಡಿ, ಆ ಜಾಗನ ಗೋಲ್ಡಿಂದ ತುಂಬ್ತಾರಂತೆ. ಈಗ ನೀವು ಪ್ಲಾಸ್ಟರ್ ಹಾಕಿ ತುಂಬ್ತೀರಾ, ಸಿಮೆಂಟ್ ಹಾಕಿ ತುಂಬ್ತೀರಾ ಏನಾದರೂ ಕ್ರ್ಯಾಕ್ ಆಗಿರೋದನ್ನು, ಅಥವಾ ಏನೋ ಎಮ್-ಸೀಲ್ ಹಾಕ್ತೀರಾ ಅಥವಾ ವೈಟ್ ಸಿಮೆಂಟ್ ಹಚ್ತೀರಾ. ಬಟ್ ಜಾಪನೀಸ್ ಟೆಕ್ನಿಕ್ ಪ್ರಕಾರ ಏನಾದರೂ ಬ್ರೇಕ್ ಆದರೆ ಅವರು ಗೋಲ್ಡಿಂದ ತುಂಬ್ತಾರಂತೆ, ಅಂದರೆ ಅದರ ವ್ಯಾಲ್ಯೂ ಇನ್ಕ್ರೀಸ್ ಆಗಲಿ ಅಂತ. ಸೊ ನೀವು ನಿಮ್ಮ ಲೈಫಲ್ಲಿ ಬ್ರೇಕ್ ಆಗಿದ್ದರೆ ನಿಮ್ಮನ್ನು ನೀವು ಗೋಲ್ಡಿಂದ ತುಂಬ್ಕೊಳ್ಳಿ. ಗೋಲ್ಡ್ ಅಂದರೆ ಏನು? ಸೆಲ್ಫ್ ಲವ್. ಸೆಲ್ಫ್ ಲವ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀವು ನಿಮ್ಮನ್ನು ಈ ಪ್ರಪಂಚಕ್ಕೆ ಹೇಗೆ ವ್ಯಕ್ತಪಡಿಸ್ತೀರಾ ಅದೇ ರೀತಿ ಪ್ರಪಂಚ ನಿಮ್ಮ ಕಡೆ ತಿರುಗಿ ನೋಡುತ್ತೆ. ಓಕೆ, ಈ ಪ್ರಪಂಚ ಒಂದು ಮಿರರ್ ಥರ. ನೀವೇನು ಕೊಡ್ತೀರೋ ನಿಮಗೆ ಅದು ವಾಪಸ್ ಬರುತ್ತೆ. ನಾನು ಅಷ್ಟು ರೆಸ್ಪೆಕ್ಟ್ ಕೊಡ್ತೀನಿ, ಅವರಿಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ತೀನಿ, ನಿಮಗೆ ನೀವು ರೆಸ್ಪೆಕ್ಟ್ ಕೊಟ್ಕೋತಾ ಇದ್ದೀರಾ? ನಿಮಗೆ ನೀವು ಮೋಟಿವೇಟ್ ಮಾಡ್ಕೋತಿದ್ದೀರಾ? ನಿಮ್ಮನ್ನು ನೀವು ಇಷ್ಟಪಡ್ತಿದ್ದೀರಾ? ಕ್ವೆಶ್ಚನ್ ಯುವರ್ ಸೆಲ್ಫ್. ಓಕೆ, ಸೊ ಸೆಲ್ಫ್ ಲವ್ ಬಗ್ಗೆ ಒಂದು ಟಾಪಿಕ್ ಮಾಡೋಣಂತೆ ಆದಷ್ಟು ಬೇಗ. ಆ್ಯಂಡ್ ಎಸ್, ಸೊ
ಐ ಹೋಪ್ ಈ ಸಕ್ಸಸ್ ಸ್ಟೋರಿ ನಿಮ್ಗೆ ಇಷ್ಟ ಆಯಿತು, ಒಂದು ಸಣ್ಣ ಮೋಟಿವೇಶನ್ ಆಯಿತು ಅಂತ ಅನ್ಕೋತೀನಿ. ಬರೀ ಪೋರ್ಟಲ್ಸು ರೀಡಿಂಗ್ಸೇ ಮಾಡ್ತಿದ್ದೆ, ಭಾಳ ದಿನ ಆಗಿತ್ತು ಸಕ್ಸಸ್ ಸ್ಟೋರಿ ಶೇರ್ ಮಾಡಿದೆ. ಆ್ಯಂಡ್ ಸಕ್ಸಸ್ ಸ್ಟೋರಿದೇ ಒಂದು ಪ್ಲೇ ಲಿಸ್ಟ್ ಕೂಡ ಮಾಡ್ತೀನಿ, ಹೋಗಿ ಅಲ್ಲಿ ಚೆಕ್ ಮಾಡಿ, ಬೇರೆ ಸಕ್ಸಸ್ ಸ್ಟೋರೀಸ್ಗಳನ್ನು ಚೆಕ್ ಮಾಡಿ. ಆ್ಯಂಡ್ ಯಾರಾದರೂ ತುಂಬ ಜನ ಪಾಪ ಕಾಮೆಂಟ್ಸಲ್ಲಿ ಮ್ಯಾಮ್ ನನಗಿದು ಸಕ್ಸಸ್ ಆಯಿತು, ಥ್ಯಾಂಕ್ ಯು ಮ್ಯಾಮ್ ಅಂತ ಹಾಕಿರ್ತೀರಾ. ಆ್ಯಂಡ್ ಅದರಲ್ಲಿ ಕೆಲವು ಕೆಳಗಡೆ ಕಾಮೆಂಟ್ಸ್ ಬಂದಿರುತ್ತೆ, ಮೇಡಮ್ ಇದು ಹೆಂಗೆ ಮಾಡ್ಕೊಂಡ್ರಿ ನೀವು ಅಂತ. ಸೊ ದಯವಿಟ್ಟು ಯಾರಾದರೂ ನನ್ನ ಹತ್ರ ಶೇರ್ ಮಾಡೋದಿದ್ರೆ ಅಥವಾ ಕಾಮೆಂಟಲ್ಲಿ ನೀವು ಹಾಕೋದಿದ್ರೆ ಪ್ಲೀಸ್ ಸ್ವಲ್ಪ ಕ್ಲಿಯರಾಗಿ ಮೆನ್ಷನ್ ಮಾಡಿ, ಅದು ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಬಿಕಾಸ್ ಏನಾಗುತ್ತೆ ಅಂದರೆ ಕೆಲವರಿಗೆ ಅಂದರೆ ಅವ್ರಿಗೆ ಅಷ್ಟು ನಂಬಿಕೆ ಇರಲ್ಲ, ಈ ವಿಡಿಯೋ ಮಾಡ್ತಾರೆ ಬಿಡು ಏನೋ ವಿಡಿಯೋ ಮಾಡ್ತಿದ್ದಾರೆ ಇವರು ಅಂತ ನಂಬಿರ್ತಾರೆ. ಬಟ್ ಇದು ಇನ್ನೊಬ್ರಿಗಾದಾಗ ಅವರಿಗೆ ಎಲ್ಲೋ ಒಂದು ಕಡೆ ಇವ್ರಿಗಾಗಿದೆ ನನಗೂ ಆಗ್ಬೋದು ಅನ್ನೋ ಒಂದು ಥಾಟ್ ಇರುತ್ತೆ. ಅದು ತಪ್ಪಲ್ಲ, ನಾನು ಅದನ್ನು ತಪ್ಪಂತ ಹೇಳ್ತಿಲ್ಲ. ಸೊ ಅಂಥವ್ರು ಇದ್ದಾಗ ಪಾಪ ಅಂಥವ್ರು ನಿಮ್ಮನ್ನು ಕೇಳಿದಾಗ ದಯವಿಟ್ಟು ಸ್ವಲ್ಪ ಇನ್ ಡೀಟೇಲಾಗಿ ನೀವು ಎಕ್ಸ್ಪ್ಲೇನ್ ಮಾಡಿ. ಇಲ್ಲ ನನ್ನ ಹತ್ರನೇ ಶೇರ್ ಮಾಡೋದಿದ್ರೆ ನೀವು ಯಾವುದಾದ್ರೂ ನಂಬರ್ ಯೂಸ್ ಮಾಡಿರ್ತೀರ, ಕಮ್ಯುನಿಕೇಷನ್ ನಂಬರ್ ಅಂತೂ ಸಿಕ್ಕಾಪಟ್ಟೆ ವರ್ಕ್ ಆಗಿದೆ, ತುಂಬ ಜನ ಹೇಳಿದ್ದೀರ. ಸೊ ಅದನ್ನು ಹೇಗೆ ಯೂಸ್ ಮಾಡಿದ್ರಿ, ನಾನು ಹೇಳ್ಕೊಟ್ಟಿದ್ದ ಥರನೇ ಯೂಸ್ ಮಾಡಿದ್ರಾ ಅಥವಾ ನೀವೇನಾದರೂ ಬೇರೆ ಟೆಕ್ನಿಕ್ಸ್ನ ಯೂಸ್ ಮಾಡಿದ್ರಾ, ಅದನ್ನು ಯೂಸ್ ಮಾಡಬೇಕಾದ್ರೆ ಯಾವ ಥರ ಯೂಸ್ ಮಾಡಿದ್ರಿ ಅಂತ ಸ್ವಲ್ಪ ಸಣ್ಣದಾಗಿ ಒಂದು ಸಕ್ಸಸ್ ಸ್ಟೋರಿಗಳನ್ನು ಶೇರ್ ಮಾಡಿದ್ರೆ ನಾನು ಈ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಅದು ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್. ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಗುತ್ತೆ, ಬಿಕಾಸ್ ನಾನು ಈ ಒಂದು ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದನೂ ಎಷ್ಟು ಐ ಹ್ಯಾವ್ ಮಿಸ್ಡ್ ಆ್ಯಕ್ಚುಲಿ ತುಂಬ ಸಕ್ಸಸ್ ಸ್ಟೋರಿಗಳನ್ನು ನಾನು ಆ್ಯಕ್ಚುಲಿ ಮಿಸ್ ಮಾಡಿದ್ದೀನಿ. ಬಟ್ ಆದಷ್ಟು ನಾನು ಮೊಬೈಲಲ್ಲಿ ನೋಡ್ತಾ ಇರ್ತೀನಿ, ಯಾವಾಗಾದರೂ ಫ್ರೀಯಾಗಿ ಸಿಕ್ಕಾಗ ಅದನ್ನು ಸ್ಕ್ರೀನ್ಶಾಟ್ ತಕ್ಕೋತಾ ಇದ್ದೀನಿ. ಸೊ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ನೋಡಿ ಮೋಟಿವೇಟ್ ಆಗಿ ನಿಮ್ಮ ಲೈಫನ್ನು ನೀವು ದಯವಿಟ್ಟು ಚೇಂಜ್ ಮಾಡಿಕೊಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಐ ಆಮ್ ಸೋ ಬ್ಲೆಸ್ಡ್. ಥ್ಯಾಂಕ್ ಯು.